ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅನ್ನುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಿದ್ದು ಚಕ್ರವ್ಯೂಹಕ್ಕೆ ಡಿಕೆಶಿ ಚದುರಂಗದಾಟ. ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಫಿಕ್ಸ್ ಆಯ್ತಾ ಹಾಗಿದ್ದಾರೆ. ಸಿದ್ದರಾಮಯ್ಯ ಜಾತಿ ದಾಳಕ್ಕೆ ಬಂಡೆ ಬೆಚ್ಚಿ ಬೀಳುತ್ತಾ ಮತ್ತೊಂದು ಮಜಲನ್ನ ಪವರ್ ಪಾಲಿಟಿಕ್ಸ್ ಬದಲಿಸಿದೆ. ಹಾಗಿದ್ರೆ ಏನಿದು ಜಾತಿ ದಾಳ? ನೋಡಿ, ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಸಿಎಂ ಜಾತಿ ಗಣತಿ ವರದಿಯ ಅಸ್ತ್ರವನ್ನ ಬಳಸ್ತಾರ? ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಜಾತಿ ಜನಗಣತಿ ವರದಿ ಪ್ರಸ್ತಾಪಕ್ಕೆ ಸಿಎಂ ತೀರ್ಮಾನ ಮಾಡಿದ್ದಾರೆ. 16ನೇ ತಾರೀಕು ಅಂದ್ರೆ ಜನವರಿ 16ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯ ವಿಚಾರವನ್ನ ಪ್ರಸ್ತಾಪ ಮಾಡೋದು, ಆ ವರದಿಯನ್ನ ತೆಗೆದುಕೊಂಡು ಅದಕ್ಕೆ ಅಂಗೀಕಾರ ಹೇಳೋದ. ಈಗಾಗಲೇ ವಿರೋಧವೇ ವ್ಯಕ್ತವಾಗಿದೆ. ಕಾಂಗ್ರೆಸ್ನಲ್ಲೇ ಅನೇಕರು ಸಹಿ ಸಂಗ್ರಹ ಕೂಡ ಮಾಡಿದ್ರು. ಸೊ ಇದನ್ನು ಯಾವ ರೀತಿ ಡಿಕೆ ಶಿವಕುಮಾರ್ ವಿರುದ್ಧ ಬಳಸ್ತಾರೆ, ಏನು ಉದ್ದೇಶ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮುಂದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅನ್ನುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಿದ್ದು ಚಕ್ರವ್ಯೂಹಕ್ಕೆ ಡಿಕೆಶಿ ಚದುರಂಗದಾಟ. ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಫಿಕ್ಸ್ ಆಯ್ತಾ ಹಾಗಿದ್ದಾರೆ. ಸಿದ್ದರಾಮಯ್ಯ ಜಾತಿ ದಾಳಕ್ಕೆ ಬಂಡೆ ಬೆಚ್ಚಿ ಬೀಳುತ್ತಾ ಮತ್ತೊಂದು ಮಜಲನ್ನ ಪವರ್ ಪಾಲಿಟಿಕ್ಸ್ ಬದಲಿಸಿದೆ. ಹಾಗಿದ್ರೆ ಏನಿದು ಜಾತಿ ದಾಳ? ನೋಡಿ, ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಸಿಎಂ ಜಾತಿ ಗಣತಿ ವರದಿಯ ಅಸ್ತ್ರವನ್ನ ಬಳಸ್ತಾರ? ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಜಾತಿ ಜನಗಣತಿ ವರದಿ ಪ್ರಸ್ತಾಪಕ್ಕೆ ಸಿಎಂ ತೀರ್ಮಾನ ಮಾಡಿದ್ದಾರೆ. 16ನೇ ತಾರೀಕು ಅಂದ್ರೆ ಜನವರಿ 16ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯ ವಿಚಾರವನ್ನ ಪ್ರಸ್ತಾಪ ಮಾಡೋದು, ಆ ವರದಿಯನ್ನ ತೆಗೆದುಕೊಂಡು ಅದಕ್ಕೆ ಅಂಗೀಕಾರ ಹೇಳೋದ. ಈಗಾಗಲೇ ವಿರೋಧವೇ ವ್ಯಕ್ತವಾಗಿದೆ. ಕಾಂಗ್ರೆಸ್ನಲ್ಲೇ ಅನೇಕರು ಸಹಿ ಸಂಗ್ರಹ ಕೂಡ ಮಾಡಿದ್ರು. ಸೊ ಇದನ್ನು ಯಾವ ರೀತಿ ಡಿಕೆ ಶಿವಕುಮಾರ್ ವಿರುದ್ಧ ಬಳಸ್ತಾರೆ, ಏನು ಉದ್ದೇಶ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮುಂದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅನ್ನುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಿದ್ದು ಚಕ್ರವ್ಯೂಹಕ್ಕೆ ಡಿಕೆಶಿ ಚದುರಂಗದಾಟ. ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಫಿಕ್ಸ್ ಆಯ್ತಾ ಹಾಗಿದ್ದಾರೆ. ಸಿದ್ದರಾಮಯ್ಯ ಜಾತಿ ದಾಳಕ್ಕೆ ಬಂಡೆ ಬೆಚ್ಚಿ ಬೀಳುತ್ತಾ ಮತ್ತೊಂದು ಮಜಲನ್ನ ಪವರ್ ಪಾಲಿಟಿಕ್ಸ್ ಬದಲಿಸಿದೆ. ಹಾಗಿದ್ರೆ ಏನಿದು ಜಾತಿ ದಾಳ? ನೋಡಿ, ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಸಿಎಂ ಜಾತಿ ಗಣತಿ ವರದಿಯ ಅಸ್ತ್ರವನ್ನ ಬಳಸ್ತಾರ? ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಜಾತಿ ಜನಗಣತಿ ವರದಿ ಪ್ರಸ್ತಾಪಕ್ಕೆ ಸಿಎಂ ತೀರ್ಮಾನ ಮಾಡಿದ್ದಾರೆ. 16ನೇ ತಾರೀಕು ಅಂದ್ರೆ ಜನವರಿ 16ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯ ವಿಚಾರವನ್ನ ಪ್ರಸ್ತಾಪ ಮಾಡೋದು, ಆ ವರದಿಯನ್ನ ತೆಗೆದುಕೊಂಡು ಅದಕ್ಕೆ ಅಂಗೀಕಾರ ಹೇಳೋದ. ಈಗಾಗಲೇ ವಿರೋಧವೇ ವ್ಯಕ್ತವಾಗಿದೆ. ಕಾಂಗ್ರೆಸ್ನಲ್ಲೇ ಅನೇಕರು ಸಹಿ ಸಂಗ್ರಹ ಕೂಡ ಮಾಡಿದ್ರು. ಸೊ ಇದನ್ನು ಯಾವ ರೀತಿ ಡಿಕೆ ಶಿವಕುಮಾರ್ ವಿರುದ್ಧ ಬಳಸ್ತಾರೆ, ಏನು ಉದ್ದೇಶ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮುಂದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅನ್ನುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಿದ್ದು ಚಕ್ರವ್ಯೂಹಕ್ಕೆ ಡಿಕೆಶಿ ಚದುರಂಗದಾಟ. ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಫಿಕ್ಸ್ ಆಯ್ತಾ ಹಾಗಿದ್ದಾರೆ. ಸಿದ್ದರಾಮಯ್ಯ ಜಾತಿ ದಾಳಕ್ಕೆ ಬಂಡೆ ಬೆಚ್ಚಿ ಬೀಳುತ್ತಾ
ಮತ್ತೊಂದು ಮಜಲನ್ನ ಪವರ್ ಪಾಲಿಟಿಕ್ಸ್ ಬದಲಿಸಿದೆ. ಹಾಗಿದ್ರೆ ಏನಿದು ಜಾತಿ ದಾಳ? ನೋಡಿ, ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಸಿಎಂ ಜಾತಿ ಗಣತಿ ವರದಿಯ ಅಸ್ತ್ರವನ್ನ ಬಳಸ್ತಾರಾ? ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಜಾತಿ ಜನಗಣತಿ ವರದಿ ಪ್ರಸ್ತಾಪಕ್ಕೆ ಸಿಎಂ ತೀರ್ಮಾನ ಮಾಡಿದ್ದಾರೆ. 16ನೇ ತಾರೀಕು ಅಂದ್ರೆ ಜನವರಿ 16ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯ ವಿಚಾರವನ್ನ ಪ್ರಸ್ತಾಪ ಮಾಡೋದು, ಆ ವರದಿಯನ್ನ ತೆಗೆದುಕೊಂಡು ಅದಕ್ಕೆ ಅಂಗೀಕಾರ ಹೇಳೋದ. ಈಗಾಗಲೇ ವಿರೋಧವೇ ವ್ಯಕ್ತವಾಗಿದೆ. ಕಾಂಗ್ರೆಸ್ನಲ್ಲೇ ಅನೇಕರು ಸಹಿ ಸಂಗ್ರಹ ಕೂಡ ಮಾಡಿದ್ರು. ಸೊ ಇದನ್ನು ಯಾವ ರೀತಿ ಕೆ ಶಿವಕುಮಾರ್ ವಿರುದ್ಧ ಬಳಸ್ತಾರೆ, ಏನು ಉದ್ದೇಶ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮುಂದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಕೆ ಶಿವಕುಮಾರ್ ಬಣ ಅನ್ನುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಿದ್ದು ಚಕ್ರವ್ಯೂಹಕ್ಕೆ ಡಿಕೆಶಿ ಚದುರಂಗದಾಟ. ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಫಿಕ್ಸ್ ಆಯ್ತಾ ಹಾಗಿದ್ದಾರೆ. ಸಿದ್ದರಾಮಯ್ಯ ಜಾತಿ ದಾಳಕ್ಕೆ ಬಂಡೆ ಬೆಚ್ಚಿ ಬೀಳುತ್ತಾ ಮತ್ತೊಂದು ಮಜಲನ್ನ ಪವರ್ ಪಾಲಿಟಿಕ್ಸ್ ಬದಲಿಸಿದೆ. ಹಾಗಿದ್ರೆ ಏನಿದು ಜಾತಿ ದಾಳ? ನೋಡಿ, ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಸಿಎಂ ಜಾತಿ ಗಣತಿ ವರದಿಯ ಅಸ್ತ್ರವನ್ನ ಬಳಸ್ತಾರಾ? ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಜಾತಿ ಜನಗಣತಿ ವರದಿ ಪ್ರಸ್ತಾಪಕ್ಕೆ ಸಿಎಂ ತೀರ್ಮಾನ ಮಾಡಿದ್ದಾರೆ. 16ನೇ ತಾರೀಕು ಅಂದ್ರೆ ಜನವರಿ 16ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯ ವಿಚಾರವನ್ನ ಪ್ರಸ್ತಾಪ ಮಾಡೋದು, ಆ ವರದಿಯನ್ನ ತೆಗೆದುಕೊಂಡು ಅದಕ್ಕೆ ಅಂಗೀಕಾರ ಹೇಳೋದ. ಈಗಾಗಲೇ ವಿರೋಧವೇ ವ್ಯಕ್ತವಾಗಿದೆ. ಕಾಂಗ್ರೆಸ್ನಲ್ಲೇ ಅನೇಕರು ಸಹಿ ಸಂಗ್ರಹ ಕೂಡ ಮಾಡಿದ್ರು. ಸೊ ಇದನ್ನು ಯಾವ ರೀತಿ ಕೆ ಶಿವಕುಮಾರ್ ವಿರುದ್ಧ ಬಳಸ್ತಾರೆ, ಏನು ಉದ್ದೇಶ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮುಂದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಕೆ ಶಿವಕುಮಾರ್ ಬಣ ಅನ್ನುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಈ ಮಧ್ಯೆ ಸಿದ್ದು ಚಕ್ರವ್ಯೂಹಕ್ಕೆ ಡಿಕೆಶಿ ಚದುರಂಗದಾಟ. ಟ್ರಬಲ್ ಶೂಟರ್ಗೆ ಮತ್ತೊಂದು ಟ್ರಬಲ್ ಫಿಕ್ಸ್ ಆಯ್ತಾ ಹಾಗಿದ್ದಾರೆ. ಸಿದ್ದರಾಮಯ್ಯ ಜಾತಿ ದಾಳಕ್ಕೆ ಬಂಡೆ ಬೆಚ್ಚಿ ಬೀಳುತ್ತಾ ಮತ್ತೊಂದು ಮಜಲನ್ನ ಪವರ್ ಪಾಲಿಟಿಕ್ಸ್ ಬದಲಿಸಿದೆ. ಹಾಗಿದ್ರೆ ಏನಿದು ಜಾತಿ ದಾಳ?